ಅಂದರೆ ಅವರ ಪತಿ ಅವರನ್ನು ಇವತ್ತು ರಿಪಬ್ಲಿಕರನ್ನ ಮಾತಾಡಿಸ್ತು. ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಸುಬ್ಬ ಸುಬ್ಬಿ ಅಂತೇಳಿ ಅವ್ರದ್ದು ಏನು ಮೆಸೇಜ್ಗಳೆಲ್ಲ ಲೀಕ್ ಆಯಿತು ಗೊತ್ತೇ ಇದೆ. ಆಮೇಲೆ ಅವರಿಬ್ಬರು ಕೂಡ ಆ ಸಂಬಂಧವನ್ನು ಒಪ್ಕೊಂಡಿದ್ರು. ಆಮೇಲೆ ಅದೇನು ರಹಸ್ಯ ಏನಲ್ಲ. ಆಮೇಲೆ ಇವರಿಬ್ಬರ ರಹಸ್ಯನ ಮತ್ತೆ ಬಯಲು ಮಾಡಿದ್ದು ಪೊಲೀಸರು. ಒಮ್ಮೆ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರೇ ಗಂಡ ಹೆಂಡತಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ನಂತರ ಇಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ಆಯಿತು. ದರ್ಶನ್ ಬಾಳಲ್ಲಿ ಬರೋ ಮುನ್ನ ಮದುವೆ ಆಗಿದ್ದರು ಪವಿತ್ರ ಗೌಡ. ಇದೀಗ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ಪವಿತ್ರ ಅವರ ಮಾಜಿ ಪತಿ. ಮಾಜಿ ಹೆಂಡತಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಅವರು ಕೋರಿಕೊಳ್ತಾ ಇದ್ದಾರೆ. ನಾನು ಪವಿತ್ರ ಗೌಡ ಕಾಲಿನ ಚಪ್ಪಲಿ ಬೇಕಿದ್ರೆ ಆಗ್ತೇನೆ, ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ, ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಕೂಡ ಆಗಲ್ಲ, ಇಂದಿಗೂ ಪವಿತ್ರ ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅವರ ಮಾಜಿ ಪತಿ ಹೇಳಿದ್ದಾರೆ. ಪವಿತ್ರ ಅವರ ಜೊತೆ ಊಟ ಮಾಡಬೇಕು ಅಂತ ಅವ್ರಿಗೊಂದು ಹಠ ಇದೆಯಂತೆ. ನನ್ನ ಜೀವನಕ್ಕೆ ವಾಪಸ್ ಬಂದರೆ ಸ್ವೀಕರಿಸ್ತೇನೆ ಅಂತ ಹೇಳಿ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡು. ಅಂದರೆ ಅವರ ಪತಿ ಅವರನ್ನು ಇವತ್ತು ರಿಪಬ್ಲಿಕರನ್ನ ಮಾತಾಡಿಸ್ತು. ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಸುಬ್ಬ ಸುಬ್ಬಿ ಅಂತೇಳಿ ಅವ್ರದ್ದು ಏನು ಮೆಸೇಜ್ಗಳೆಲ್ಲ ಲೀಕ್ ಆಯಿತು ಗೊತ್ತೇ ಇದೆ. ಆಮೇಲೆ ಅವರಿಬ್ಬರು ಕೂಡ ಆ ಸಂಬಂಧವನ್ನು ಒಪ್ಕೊಂಡಿದ್ರು. ಆಮೇಲೆ ಅದೇನು ರಹಸ್ಯ ಏನಲ್ಲ. ಆಮೇಲೆ ಇವರಿಬ್ಬರ ರಹಸ್ಯನ ಮತ್ತೆ ಬಯಲು ಮಾಡಿದ್ದು ಪೊಲೀಸರು. ಒಮ್ಮೆ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರೇ ಗಂಡ ಹೆಂಡತಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ನಂತರ ಇಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ಆಯಿತು. ದರ್ಶನ್ ಬಾಳಲ್ಲಿ ಬರೋ ಮುನ್ನ ಮದುವೆ ಆಗಿದ್ದರು ಪವಿತ್ರ ಗೌಡ. ಇದೀಗ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ಪವಿತ್ರ ಅವರ ಮಾಜಿ ಪತಿ. ಮಾಜಿ ಹೆಂಡತಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಅವರು ಕೋರಿಕೊಳ್ತಾ ಇದ್ದಾರೆ. ನಾನು ಪವಿತ್ರ ಗೌಡ ಕಾಲಿನ ಚಪ್ಪಲಿ ಬೇಕಿದ್ರೆ ಆಗ್ತೇನೆ, ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ, ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಕೂಡ ಆಗಲ್ಲ, ಇಂದಿಗೂ ಪವಿತ್ರ ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅವರ ಮಾಜಿ ಪತಿ ಹೇಳಿದ್ದಾರೆ. ಪವಿತ್ರ ಅವರ ಜೊತೆ ಊಟ ಮಾಡಬೇಕು ಅಂತ ಅವ್ರಿಗೊಂದು ಹಠ ಇದೆಯಂತೆ. ನನ್ನ ಜೀವನಕ್ಕೆ ವಾಪಸ್ ಬಂದರೆ ಸ್ವೀಕರಿಸ್ತೇನೆ ಅಂತ ಹೇಳಿ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡು. ಅಂದರೆ ಅವರ ಪತಿ ಅವರನ್ನು ಇವತ್ತು ರಿಪಬ್ಲಿಕರನ್ನ ಮಾತಾಡಿಸ್ತು. ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಸುಬ್ಬ ಸುಬ್ಬಿ ಅಂತೇಳಿ ಅವ್ರದ್ದು ಏನು ಮೆಸೇಜ್ಗಳೆಲ್ಲ ಲೀಕ್ ಆಯಿತು ಗೊತ್ತೇ ಇದೆ. ಆಮೇಲೆ ಅವರಿಬ್ಬರು ಕೂಡ ಆ ಸಂಬಂಧವನ್ನು ಒಪ್ಕೊಂಡಿದ್ರು. ಆಮೇಲೆ ಅದೇನು ರಹಸ್ಯ ಏನಲ್ಲ. ಆಮೇಲೆ ಇವರಿಬ್ಬರ ರಹಸ್ಯನ ಮತ್ತೆ ಬಯಲು ಮಾಡಿದ್ದು ಪೊಲೀಸರು. ಒಮ್ಮೆ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರೇ ಗಂಡ ಹೆಂಡತಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ನಂತರ ಇಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ಆಯಿತು. ದರ್ಶನ್ ಬಾಳಲ್ಲಿ ಬರೋ ಮುನ್ನ ಮದುವೆ ಆಗಿದ್ದರು ಪವಿತ್ರ ಗೌಡ. ಇದೀಗ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ಪವಿತ್ರ ಅವರ ಮಾಜಿ ಪತಿ. ಮಾಜಿ ಹೆಂಡತಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಅವರು ಕೋರಿಕೊಳ್ತಾ ಇದ್ದಾರೆ. ನಾನು ಪವಿತ್ರ ಗೌಡ ಕಾಲಿನ ಚಪ್ಪಲಿ ಬೇಕಿದ್ರೆ ಆಗ್ತೇನೆ, ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ, ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಕೂಡ ಆಗಲ್ಲ, ಇಂದಿಗೂ ಪವಿತ್ರ ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅವರ ಮಾಜಿ ಪತಿ ಹೇಳಿದ್ದಾರೆ. ಪವಿತ್ರ ಅವರ ಜೊತೆ ಊಟ ಮಾಡಬೇಕು ಅಂತ ಅವ್ರಿಗೊಂದು ಹಠ ಇದೆಯಂತೆ. ನನ್ನ ಜೀವನಕ್ಕೆ ವಾಪಸ್ ಬಂದರೆ ಸ್ವೀಕರಿಸ್ತೇನೆ ಅಂತ ಹೇಳಿ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡು. ಅಂದರೆ ಅವರ ಪತಿ ಅವರನ್ನು ಇವತ್ತು ರಿಪಬ್ಲಿಕರನ್ನ ಮಾತಾಡಿಸ್ತು. ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಸುಬ್ಬ ಸುಬ್ಬಿ ಅಂತೇಳಿ ಅವ್ರದ್ದು ಏನು ಮೆಸೇಜ್ಗಳೆಲ್ಲ ಲೀಕ್ ಆಯಿತು ಗೊತ್ತೇ ಇದೆ. ಆಮೇಲೆ ಅವರಿಬ್ಬರು ಕೂಡ ಆ ಸಂಬಂಧವನ್ನು ಒಪ್ಕೊಂಡಿದ್ರು. ಆಮೇಲೆ ಅದೇನು ರಹಸ್ಯ ಏನಲ್ಲ. ಆಮೇಲೆ ಇವರಿಬ್ಬರ ರಹಸ್ಯನ ಮತ್ತೆ ಬಯಲು ಮಾಡಿದ್ದು ಪೊಲೀಸರು. ಒಮ್ಮೆ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರೇ ಗಂಡ ಹೆಂಡತಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ನಂತರ ಇಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ಆಯಿತು. ದರ್ಶನ್ ಬಾಳಲ್ಲಿ ಬರೋ ಮುನ್ನ ಮದುವೆ ಆಗಿದ್ದರು ಪವಿತ್ರ ಗೌಡ. ಇದೀಗ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ಪವಿತ್ರ ಅವರ ಮಾಜಿ ಪತಿ. ಮಾಜಿ ಹೆಂಡತಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಅವರು ಕೋರಿಕೊಳ್ತಾ ಇದ್ದಾರೆ. ನಾನು ಪವಿತ್ರ ಗೌಡ ಕಾಲಿನ ಚಪ್ಪಲಿ ಬೇಕಿದ್ರೆ ಆಗ್ತೇನೆ, ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ, ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಕೂಡ ಆಗಲ್ಲ, ಇಂದಿಗೂ ಪವಿತ್ರ ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅವರ ಮಾಜಿ ಪತಿ ಹೇಳಿದ್ದಾರೆ. ಪವಿತ್ರ ಅವರ ಜೊತೆ ಊಟ ಮಾಡಬೇಕು ಅಂತ ಅವ್ರಿಗೊಂದು ಹಠ ಇದೆಯಂತೆ. ನನ್ನ ಜೀವನಕ್ಕೆ ವಾಪಸ್ ಬಂದರೆ ಸ್ವೀಕರಿಸ್ತೇನೆ ಅಂತ ಹೇಳಿ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡು. ಅಂದರೆ ಅವರ ಪತಿ ಅವರನ್ನು ಇವತ್ತು ರಿಪಬ್ಲಿಕರನ್ನ ಮಾತಾಡಿಸ್ತು. ಅಂದರೆ ದರ್ಶನ್ ಮತ್ತು ಪವಿತ್ರ ಗೌಡ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ, ಸುಬ್ಬ ಸುಬ್ಬಿ ಅಂತೇಳಿ ಅವ್ರದ್ದು ಏನು ಮೆಸೇಜ್ಗಳೆಲ್ಲ ಲೀಕ್ ಆಯಿತು ಗೊತ್ತೇ ಇದೆ. ಆಮೇಲೆ ಅವರಿಬ್ಬರು ಕೂಡ ಆ ಸಂಬಂಧವನ್ನು ಒಪ್ಕೊಂಡಿದ್ರು. ಆಮೇಲೆ ಅದೇನು ರಹಸ್ಯ ಏನಲ್ಲ.
ಆಮೇಲೆ ಇವರಿಬ್ಬರ ರಹಸ್ಯನ ಮತ್ತೆ ಬಯಲು ಮಾಡಿದ್ದು ಪೊಲೀಸರು. ಒಮ್ಮೆ ಪೊಲೀಸ್ ಕಮಿಷನರ್ ಆಗಿದ್ದಂಥ ದಯಾನಂದ್ ಅವರೇ ಗಂಡ ಹೆಂಡತಿ ಅನ್ನೋಂಥ ರೀತಿಯಲ್ಲಿ ಮಾತಾಡಿದರು. ನಂತರ ಇಲ್ಲ ಅಂಥೇಳಿ ವಿಜಯಲಕ್ಷ್ಮಿ ಅವರು ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ್ರು. ಎಲ್ಲ ಆಯಿತು. ದರ್ಶನ್ ಬಾಳಲ್ಲಿ ಬರೋ ಮುನ್ನ ಮದುವೆ ಆಗಿದ್ದರು ಪವಿತ್ರ ಗೌಡ. ಇದೀಗ ಸ್ಫೋಟಕ್ಕೆ ಹೇಳಿಕೆ ಕೊಟ್ಟ ಪವಿತ್ರ ಅವರ ಮಾಜಿ ಪತಿ. ಮಾಜಿ ಹೆಂಡತಿಗೆ ಯಾವುದೇ ಸಮಸ್ಯೆಗಳಾಗಬಾರ್ದು ಅಂತ ಅವರು ಕೋರಿಕೊಳ್ತಾ ಇದ್ದಾರೆ. ನಾನು ಪವಿತ್ರ ಗೌಡ ಕಾಲಿನ ಚಪ್ಪಲಿ ಬೇಕಿದ್ರೆ ಆಗ್ತೇನೆ, ಪವಿತ್ರ ಗೌಡ ಮುಳ್ಳು ತುಳಿಯಲು ಬಿಡಲ್ಲ, ನಾನು ಅವರ ಬದುಕಿನಲ್ಲಿ ಎಂದಿಗೂ ಮುಳ್ಳು ಕೂಡ ಆಗಲ್ಲ, ಇಂದಿಗೂ ಪವಿತ್ರ ಅವರನ್ನು ಪ್ರೀತಿಸ್ತಾ ಇದ್ದೇನೆ ಅಂತ ಅವರ ಮಾಜಿ ಪತಿ ಹೇಳಿದ್ದಾರೆ. ಪವಿತ್ರ ಅವರ ಜೊತೆ ಊಟ ಮಾಡಬೇಕು ಅಂತ ಅವ್ರಿಗೊಂದು ಹಠ ಇದೆಯಂತೆ. ನನ್ನ ಜೀವನಕ್ಕೆ ವಾಪಸ್ ಬಂದರೆ ಸ್ವೀಕರಿಸ್ತೇನೆ ಅಂತ ಹೇಳಿ ಮಾಜಿ ಪತಿ ಸಂಜಯ್ ಸಿಂಗ್ ಹೇಳಿದ್ದನ್ನು ನೀವು ಕೇಳಿಸ್ಕೊಂಡು. ಮತ್ತೆ ಪವಿತ್ರ ಕೂಡ ವಾಪಸ್ ಬಂದು ಚೆನ್ನಾಗಿರೋಣ ಮಗು ಜೊತೆ ಅಂದರೆ ಏನು ಹೇಳ್ತೀರಿ ಸರ್ ಅಂತ? ದ್ಯಾಟ್ ವಿಲ್ ಬಿ ದ ಬ್ಲೆಸ್ಸಿಂಗ್ ಸರ್. ಓಕೆ, ಡೆಫಿನೆಟ್ಲಿ. ಯಾಕಂದರೆ ನಾನು ಇಷ್ಟು ವರ್ಷ ಏನು ಸರ್, ಅವರು ಎಷ್ಟುವರೆಗೂ ಬರಲ್ಲ ಅಷ್ಟುವರೆಗೆ ಕಾಯ್ತಾ ಇರ್ತಾರೆ. ಪವಿತ್ರ ಮಗಳ ಹೆಸರಿನ ಟ್ಯಾಟೂ ಇನ್ನೂ ಇದೆ. ಸರ್ ಟ್ಯಾಟೂನೇ ಇದೆ ಸರ್. ಸೊ ಹೆಂಗೆ ಹೇಳಿ ನಾನು? ಏನು ಟ್ಯಾಟೂ ಏನಂತಿದೆ? ಹೆಸರು ಎಂತಿದ್ದೀನಾ ಏನು? ಹೆಸರೇ ಇದೆ. ನನ್ನ ಮಗಳ ಹೆಸರಿದೆ, ಅವ್ರ ಹೆಸರಿದೆ. ಪತ್ನಿ ಮರಳಿ ಬರ್ತೀನಿ ಅಂದರೆ ಈಗಲೂ ಬಾಳುತ್ತೇವೆ ಅಂತ ಸಂಜಯ್ ಸಿಂಗ್ ಹೇಳ್ತಿದ್ದಾರೆ. ಹಾಗಿದ್ರೆ ಜೈಲಿಂದ ಹೊರಬಂದ ಪವಿತ್ರ ಗೌಡ ಮುಂದಿನ ನಡೆ ಏನು ಅನ್ನೋದೇ ಸದ್ಯಕ್ಕಿರೋ ಕುತೂಹಲ. ನಾಗರಾಜ್ ಜೊತೆ ವೀರೇಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಸ್ಪತ್ರೆಯಲ್ಲಿದ್ದ ಕಾಟೇರನನ್ನ ಕರೆದ ಕೋರ್ಟ್. ದರ್ಶನ್ಗೆ ಕೊನೆಗೂ ಸಿಕ್ತು ಪಾಸ್ಪೋರ್ಟ್. ದರ್ಶನ್ ಇವತ್ತು ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದ್ರೆ ರೆಗ್ಯುಲರ್ ಜಾಮೀನು ಪ್ರಕ್ರಿಯೆ ಮುಗಿಸೋಕೆ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಹೋದ್ರು. ಅಣ್ಣನ ಕೈ ಬಿಡಲಿಲ್ಲ ಇಬ್ಬರು ಬ್ರದರ್ಸ್. ಹೌದು, ಬಿಜಿಎಸ್ ಆಸ್ಪತ್ರೆಯಿಂದ ಹೊರಡೋ ಮುನ್ನವೇ ಧನ್ವೀರ್ ಆಸ್ಪತ್ರೆಗೆ ಬಂದಿದ್ರು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಕೂಡ ಆಗಮಿಸಿದ್ರು. ಎಲ್ರೂ ನೇರವಾಗಿಯೇ ಮನೆಗೆ ಹೋಗ್ತಾರೆ ಅನ್ನೋ ಅಂದಾಜಿತ್ತು. ಆದ್ರೆ ಕಾಟೇರ ಸೀದಾ ಬೆಂಗಳೂರಿನ ಸಿಟಿ ಸಿವಿಲ್ ಕೋರ್ಟ್ಗೆ ಬಂದ್ರು. ತಮ್ಮ ಜಾಮೀನು ಪ್ರಕ್ರಿಯೆ ಪೂರ್ಣಗೊಳಿಸಿದ್ರು. ಧನ್ವೀರ್ ಹಾಗೂ ದಿನಕರ್ ತೂಗುದೀಪ್ ಶ್ಯೂರಿಟಿ ಪೇಪರ್ಸ್ಗೆ ಸಹಿ ಕೂಡ ಹಾಕಿದ್ರು. ಈ ಎಲ್ಲ ಪ್ರಕ್ರಿಯೆ ದರ್ಶನ್ ಮುಂದೆಯೇ ನಡೆದಿದೆ. ಮಾನ್ಯ ಉಚ್ಚ ನ್ಯಾಯಾಲಯ ಮೇಲ್ಕೊಡುವಂಥ ಸಂದರ್ಭದಲ್ಲಿ ಒಂದಷ್ಟು ಷರತ್ತುಗಳನ್ನ ವಿಧಿಸಿತ್ತು. ಕಂಪ್ಲೇಂಟ್ಸ್ ಮಾಡಬೇಕಂದ್ರೆ ಷರತ್ತುಗಳನ್ನ ಪೂರೈಸಿದ್ರೆ ಐ ಆಮ್ ಆಲ್ಸೋ ಅ ಫ್ಯಾನ್ ಆಫ್ ಹಿಮ್ ಆಫ್ ಕೋರ್ಸ್. ಬಟ್ ಆ ಥರ ಒಂದು ವಿಷಯ ಆಗಿದೆ ಅಂದರೆ ಅದಕ್ಕೆ ನ್ಯಾಯ ಸಿಗಬೇಕು. ಸೊ ಲಾ ಇಸ್ ಸೇಮ್ ಫಾರ್ ಒನ್ ಆ್ಯಂಡ್ ಆಲ್, ಬಿ ಇಟ್ ಅ ಸೂಪರ್ ಸ್ಟಾರ್ ಆರ್ ನಾಟ್. ಸೊ ಯಾ, ದಟ್ಸ್ ಆಲ್ ಐ ಸೇ. ಬಿಜಿಎಸ್ನಲ್ಲಿ 4 ದಿನ ಇರ್ತಾರ ಬಾಸ್? ದರ್ಶನ್ ಇನ್ನೂ ಸರ್ಜರಿ ಮಾಡಿಸಿಕೊಂಡಿಲ್ಲ. ಹಾಗಾಗಿಯೇ ವಾಪಸ್ ಬಿಜಿಎಸ್ ಆಸ್ಪತ್ರೆಗೆ ಹೋಗಿದ್ದಾರೆ. 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಇರಲಿದ್ದು ಅಲ್ಲೇ ಟ್ರೀಟ್ಮೆಂಟ್ ತಗೋತಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.